ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ ಟ್ರಿಬಲ್ ಒನ್ ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ರಿಗೂ. ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ ತಮ್ಮೆಲ್ರಿಗೂ ಧನ್ಯವಾದನ ತಿಳಿಸ್ತಾ, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿನ್ನೆ ಭಾನುವಾರ 11 ಡೇಟ್ ಮತ್ತು ಸಂಡೇ ಸೂರ್ಯಗ್ರಹ ನಂಬರ್ 1 ಮತ್ತು ಮಂತ್ ಜನವರಿ ಮಂತ್ 1 ಈ 11 ಹೇಗೆ ನಿಮ್ಮ ಒಂದು ಜೀವನದಲ್ಲಿ ಯಾವ ಒಂದು ಡೋರ್ ಓಪನ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಎರಡು ಪೈಲಲ್ಲಿ ನಿಮಗೆ ಯಾವ ಒಂದು ಪೈಲ್ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಯೂನಿಕಾನ್ ಡಿವೈನ್ ನಿಮಗೆ ಏನು ಹೇಳ್ತಾ ಇದ್ದಾರೆ, ಯಾವ ಡೋರ್ ನಿಮಗೆ ಓಪನ್ ಆಗಿದೆ ಈ ನಿನ್ನೆ 11 ಡೇಟು ಮತ್ತು ಜನವರಿ 1 ಮತ್ತು ನಿನ್ನೆ ಸಂಡೇ ಆಗಿರೋದ್ರಿಂದ ಸೂರ್ಯನ ನಂಬರ್ 1 ಮತ್ತು 11 ಟೈಮಿಂಗಲ್ಲಿ ನಿಮಗೆ ಯಾವ ಡೋರ್ ಓಪನ್ ಆಗಿದೆ ಅಂತ ಹೇಳಿದ್ರೆ, ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರಾ ಅದು ನೋಡಿ. ಇಲ್ಲಿ ಮೇಲ್ ನೋಡ್ತಾ ಇದೆ ಯೂನಿಕಾನ್, ಅದು ದೊಡ್ಡ ಲೆವೆಲಲ್ಲಿ ದೊಡ್ಡ ಮಟ್ಟದಲ್ಲಿರಲಿ, ನಿಮಗೆ ನಾನು ಸಹಾಯ ಮಾಡ್ತೀನಿ, ನೀವು ಅದ್ರ ಕಡೆ ಫೋಕಸ್ ಆಗಿರಿ, ಸಹಾಯ ನಿಮಗೆ ಬೆನ್ನಿಂದ ನಿಂತು ನಾನು ನಿಮಗೆ ಆಗೋ ಹಂಗೆ ನಾನು ನೆರವೇರಿಸ್ಕೊಡ್ತೀನಿ ಅನ್ನೋ ಒಂದು ಭರವಸೆನ ಕೊಡ್ತಾ ಇದ್ದಾರೆ. ನೀವು ಏನು ಇಚ್ಛೆ ಪಟ್ರು ಅದು ಆಗೋ ಥರ ಆ ಡೋರ್ ನಿಮಗೆ ಓಪನ್ ಆಗಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮಗೆ ಏನು ಇಷ್ಟು ದಿನ ನೀವು ಒಂಥರ ಯೋಚನೆ ಮಾಡ್ತಾ ಇರ್ಬೋದು, ಅಲ್ಲಿವರೆಗೂ ಏನೋ ಕಳೆದೋಯ್ತು, ನನಗೆ ದಾರಿ ಗೊತ್ತಾಗ್ತಾ ಇಲ್ಲ, ನನಗೆ ಮುಂದೆ ದಾರಿ ಇಲ್ಲ, ಏನು ಮಾಡೋದು, ಎಲ್ಲ ನಷ್ಟ ಆಯಿತು, ಕಳ್ಕೊಂಬಿಟ್ಟೆ, ಈ ಭಾವನೆ ಇತ್ತಲ್ವಾ, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಬೇರೆ ಥರ ನೀವು ಇನ್ನು ಮುಂದೆ ಚಿಂತೆ ಮಾಡ್ತಾ ಇದ್ದೀರಾ, ಆ ಒಂದು ಅರಿವು, ಆ ಜ್ಞಾನನ ನೀವು ಪಡ್ಕೊಳ್ತಾ ಇದ್ದೀರಾ. ಆ ಡೋರ್ ಓಪನ್ ಆಗ್ತಾ ಇದೆ ನೋಡಿ. ಇಲ್ಲಿ ಬೆಟ್ಟ ಇದೆ ನೋಡಿ, ಒಂದು ಗುಟ್ಟ, ಅಂದರೆ ಆ ಅರಿವು, ನೀವು ಮೇಲೇರಿ ಆ ಜ್ಞಾನನ ನೀವು ಸಿದ್ಧಿ ಮಾಡ್ಕೊಳ್ತಾ ಇದ್ದೀರಾ. ಇನ್ನು ಮುಂದೆ ನೀವು ಈ ಥರ ಎಲ್ಲ ಥಿಂಕ್ ಮಾಡಲ್ಲ. ನೋಡಿ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್, ಎಲ್ಲ ರೀತಿಯ ನೀವು ಒಂದು ನೀವು ಯಾವುದನ್ನು ಸ್ಯಾಕ್ರಿಫೈಸ್ ಮಾಡೋ ಹಂಗಿಲ್ಲ, ಎಲ್ಲನೂ ನೀವು ಅನುಭವಿಸ್ಬೋದು, ಖುಷಿ ಪಡ್ಬೋದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ನಿಮ್ಗೆ ಹೇಗೆ ಬೇಕೋ ನೋಡಿ, ಇಲ್ಲಿ ಇದಿದೆ, ಏನು ಈ ಸುತ್ತಿಗೆ ಅಂತ ಹೇಳ್ತಾರಲ್ಲ, ಅದು ಇದು ನಿಮಗೆ ಯಾವ ಥರ ಆಕೃತಿ ಬೇಕು, ನಿಮ್ಮ ಜೀವನನ ನೀವು ಯಾವ ರೀತಿ ನೀವು ಅದನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು, ಆ ಥರ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ನಿಮಗೆ ಡಿವೈನ್ ಪ್ರೊಟೆಕ್ಷನ್ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಇನ್ನು ಮುಂದೆ ಒಂದು ಹಳೆ ಪ್ಯಾಟ್ರನ್ ಅನ್ನ ನೀವು ಇನ್ನು ಮುಂದೆ ನೀವು ಹಳೆಯದು ಏನಿತ್ತು ಆ ಒಂದು ಅದನ್ನ ನೀವು ಬದಲಾಯಿಸ್ತಾ ಇದ್ದೀರಾ, ಆ ಆಲೋಚನೆನ ನೀವು ಬದಲಾಯಿಸ್ತಿದ್ದೀರಾ. ಈ ಥರ ಸ್ಯಾಡ್ ಆಗಿರೋದು, ನೆಗೆಟಿವಿಟಿಯಿಂದ ಇರೋದು, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಒಂದು ಹಳೇದು ಏನಿತ್ತು ನಿಮ್ಮದು, ಒಂದು ಕಂದಾಚಾರ ಅಂತ ಹೇಳ್ಬೋದು, ಯಾವುದೋ ಒಂದು ಹಳೆ ಒಂದು ಹಿಂಗೆ ಇರಬೇಕು, ಹೆಂಗೆಂಗೋ ಇರೋದು, ಒಂದು ನಿಮ್ದೇನು ಹಳೇದು ಒಂದು ಏನಿತ್ತು ಅದು ನೀವು ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ, ಅದನ್ನ ಬದಲಾಯಿಸ್ಕೊಳ್ತಾ ಇದ್ದೀರಾ, ಆ ಅರಿವು, ಆ ಜ್ಞಾನಕ್ಕೆ ನೀವು ಬರ್ತಾ ಇದ್ದೀರಾ ನೋಡಿ. ಇಲ್ಲಿ ಆ ಒಂದು 9 ಆಫ್ ಕಪ್ಸ್,
ಎಲ್ಲದಕ್ಕೂ ಒಂದು ಗ್ರ್ಯಾಟಿಟ್ಯೂಡ್ ತೋರಿಸೋದು, ಒಂದು ಖುಷಿನ ತಗೊಂಡು ಬರೋದು. ನಿಮ್ಮಲ್ಲಿ ನೋಡಿ, ಇಲ್ಲೂ ಒಂದು ಕಪ್ ಕಾಫಿ ಇಟ್ಕೊಂಡು ನಿಂತಿದ್ದಾರೆ, ಇಲ್ಲೂ ಒಂದು ಕಪ್ ಕಾಫಿ. ಅಂದರೆ ಆ ಖುಷಿನ ತಗೊಳ್ತಾ ಇದ್ದೀರಾ, ಆ ಪ್ರೀತಿನ, ಎಲ್ಲದರಲ್ಲೂ ಒಂದು ಪ್ರೀತಿನ, ಒಂದು ಹ್ಯಾಪಿನೆಸ್ನ ನೀವು ಕಂಡ್ಕೊಳ್ತೀರಾ. ನೋಡಿ, ಇಲ್ಲೂ ಅನಿಮಲ್ಸ್ ಇದೆ, ಇಲ್ಲೂ ಅನಿಮಲ್ಸ್ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಅಂದರೆ ನೀವು ಡಿವೈನಿಂದ ಪ್ರೊಟೆಕ್ಟಿವ್ ಆಗಿದ್ದೀರಾ. ಮತ್ತು ನೀವು ಇನ್ನು ಮುಂದೆ ಎಲ್ಲದರಲ್ಲೂ ಒಂದು ಪ್ರೀತಿನ, ಒಂದು ಖುಷಿನ ನೀವು ತಗೊಂಡು ಬರ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇನ್ನೇನು ಕಳೆದೋಗಿದ್ದಕ್ಕೆ ನೀವು ಇನ್ನು ಮುಂದೆ ಚಿಂತೆ ಮಾಡಲ್ಲ, ದಾರಿ ಇಲ್ಲ ಅಂತ ಕಾಯ್ತಾ ಕೂತ್ಕೊಳ್ಳಲ್ಲ, ನೀವೇ ದಾರಿ ಹುಡುಕ್ತೀರಾ. ನೋಡಿ ಇಲ್ಲಿ ಆ ಜ್ಞಾನ ನೋಡಿ, ದಾರಿ ನೀವೇ ಮಾಡ್ಕೊಳ್ತೀರಾ. ಇಲ್ಲಪ್ಪ ಬೆಟ್ಟ ಹೆಂಗತ್ತದು, ಗುಟ್ಟ ಆ ಥರ ಅಲ್ಲ, ಆ ಒಂದು ಅರಿವಿಗೆ, ಆ ಒಂದು ಜ್ಞಾನ, ಒಂದು ಇದು ನೋಡಿ, ಹಿಮಾಲಯ ಬೆಟ್ಟಗಳ ಥರ ಇದೆಯಲ್ಲ, ಅದು ಆ ಒಂದು ಜ್ಞಾನನ ನೀವು ಸಿದ್ಧಿ ಮಾಡ್ಕೊಳ್ತೀರಾ. ಆ ದಾರಿನ ನೀವೇ ಕಂಡ್ಕೊಳ್ತೀರಾ. ಆ ದಾರಿ ನಿಮಗೆ ಓಪನ್ ಆಗಿದೆ. ನಿಮ್ಮ ಇಂಟ್ಯೂಷನ್ ಪವರು ಚೆನ್ನಾಗಿ ಆಗ್ತಾ ಇದೆ. 10 ಆಫ್ ಪೆಂಟಿಕಲ್ಸ್. ನೋಡಿ, ಇಲ್ಲೂ ಅನಿಮಲ್ಸ್ ಇದೆ. ನೀವು ಒಂದು ಪ್ರೀತಿನ, ಡಿವೈನ್ ಪ್ರೀತಿನ ನೀವು ಸಂಪಾದನೆ ಮಾಡ್ತೀರಾ. ಎಲ್ಲನೂ ನಿಮಗೆ ಒಂದು ಫ್ಯಾಮಿಲಿ ಇರ್ಬೋದು, ನಿಮ್ಮ ಹಣಕಾಸಿನ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಇನ್ನು ಮುಂದೆ ಎಲ್ಲನೂ ಸರಿ ಹೋಗುತ್ತೆ. ನಿಮಗೆ ಮನಿ ಫ್ಲೋ ಆಗ್ತಾ ಇದೆ, ಪ್ರೀತಿ ಫ್ಲೋ ಆಗ್ತಾ ಇದೆ, ನೀವು ಮೆಜಿಷನ್ ಆಗ್ತಾ ಇದ್ದೀರಾ. ಇನ್ನು ಮುಂದೆ ಏನು ಈ ಥರ ಕೊರಗಲ್ಲ. ನೋಡಿ, ಇಲ್ಲೂ ತಲೆ ಬಗ್ಗಿಸ್ಕೊಂಡಿದ್ದಾರೆ, ಇಲ್ಲೂ ತಲೆ ಬಗ್ಗಿಸ್ಕೊಂಡಿದ್ದಾರೆ. ಆ ಥರ ಇನ್ನು ಮುಂದೆ ನೀವು ಕೊರಗೋದಿಲ್ಲ. ನಿಮಗೆ ಒಂದು ಎಲ್ಲಾನು ಬ್ಯಾಲೆನ್ಸ್ ಆಗ್ತಾ ಇದೆ, ನಿಮ್ಗೊಂದು ಜಸ್ಟಿಸ್ ದೊರೀತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲೂ ಜಡ್ಜ್ಮೆಂಟ್ ಕಾರ್ಡ್. ಇಲ್ಲೂ ಕೂಡ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ನಿಮಗೆ ನೀವು ಸರಿಯಾದ ಹಾದಿಲಿದ್ದೀರಾ, ನೀವು ಎಲ್ಲಿರ್ಬೇಕೋ ಆ ದಾರಿನ ನೀವು ಸೇರ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಷ್ಟು ದಿನ ನಿಮಗೆ ಏನೋ ನೋವಿತ್ತು, ಬಾಧೆ ಇತ್ತು, ಎಲ್ಲ ಕಷ್ಟಗಳನ್ನ ಸಹಿಸಿ ನೀವು ಸುಸ್ತಾಗಿದ್ರಿ, ದಣದಿದ್ರಿ. ಇನ್ನು ಮುಂದೆ ನಿಮಗೆ ಒಂದು ರಿಲ್ಯಾಕ್ಸೇಷನ್. ನೋಡಿ, ಇಲ್ಲಿ ಒಂದು ರಿಲ್ಯಾಕ್ಸೇಷನ್. ನೋಡಿ, ಇಲ್ಲಿ ನದಿ ಹತ್ರ ಆರಾಮಾಗಿ ಒಂದು ಅವರೇ ಒಂದು ಮಿಲ್ಕ್ ಶೇಕೋ ಅಥವಾ ಕಾಫಿನೋ ಏನೋ ತಗೊಂಡು ಒಂದು ಬುಕ್ ಇಟ್ಕೊಂಡು ಆ ಒಂದು ರಿಲ್ಯಾಕ್ಸೇಷನ್ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ನೀವು ಆ ರೊಮ್ಯಾಂಟಿಕ್ನ ನೀವು ತರ್ತೀರಾ. ರೊಮ್ಯಾಂಟಿಕ್ ಅಂದರೆ ನಿಮ್ಮನ್ನ ನೀವು ಖುಷಿಯಾಗಿ ಇಟ್ಕೊಳ್ಳೋದು, ಎಲ್ಲದರಲ್ಲೂ ಒಂದು ಹ್ಯಾಪಿನ ಕಂಡುಕೊಳ್ಳೋದು, ಆಶ್ಚರ್ಯನ, ಏನೇ ನೋಡಿದ್ರು ಅದರಲ್ಲಿ ವಾವ್ ಎಷ್ಟು ಚೆನ್ನಾಗಿದೆ, ಈ ಪ್ರಕೃತಿ ಎಷ್ಟು ಚೆನ್ನಾಗಿದೆ, ನಾನು ಇಷ್ಟು ದಿನ ನೋಡ್ತಾ ಇದ್ದಿದ್ದು ಪ್ರಪಂಚ ಬೇರೆ, ಇನ್ನು ಮುಂದೆ ನಾನು ನೋಡ್ತಾ ಇರೋ ಪ್ರಪಂಚ ಬೇರೆ. ಎಲ್ಲನೂ ಈ ಉಪೇಂದ್ರ ಅವ್ರದ್ದು ಮಾತು ಬರ್ತಾ ಇದೆ. ಫಸ್ಟು ಅದು ಸರಿ ಇಲ್ಲ, ನನಗೆ ಇದು ಸರಿ ಇಲ್ಲ, ಈ ಪ್ರಪಂಚನೇ ತುಂಬ ಕೆಟ್ಟದು, ಆ ಥರ ಯೋಚನೆ ಮಾಡ್ತಾ ಇದ್ದವರು ಇನ್ನು ಮುಂದೆ ನೀವು ವಾವ್ ಎಲ್ಲರೂ ಚೆನ್ನಾಗಿದ್ದಾರೆ, ಈ ಪ್ರಪಂಚನೂ ಚೆನ್ನಾಗಿದೆ, ನಾನು ಸರಿ ಇರಲಿಲ್ಲ, ಇನ್ನು ಮುಂದೆ ನಾನು ಸರಿ ಹೋಗ್ಬೇಕು, ನಾನು ನೋಡೋ ನೋಟ ಬದಲಾವಣೆ ಆಗಬೇಕು ಅನ್ನೋ ಒಂದು ಮನಸ್ಥಿತಿಗೆ ನೀವು ಬರ್ತಾ ಇದ್ದೀರಾ. ಆ ಡೋರ್ ನಿಮಗೆ ಓಪನ್ ಆಗ್ತಾ ಇದೆ, ಆ ಅರಿವಿನ ಡೋರ್ ನಿಮಗೆ ಓಪನ್ ಆಗ್ತಾ ಇದೆ. ಎಲ್ಲಾನು ನೀವು ಯಾವುದು ಸ್ಯಾಕ್ರಿಫೈಸ್ ಮಾಡಬೇಕಾಗಿಲ್ಲ. ನೋಡಿ, ಇಲ್ಲಿ ಡೋರ್ ಓಪನ್ ಆಗ್ತಾ ಇರೋದು ಯಾವುದು, ನೀವು ಕ್ವೀನ್ ಆಫ್ ಪೆಂಟಿಕಲ್ಸ್, ಯಾವುದು ನೀವು ಸ್ಯಾಕ್ರಿಫೈಸ್ ಮಾಡೋ ಆಗಿಲ್ಲ, ಎಲ್ಲಾನು ಅನುಭವಿಸ್ಬೋದು ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಯಾಕಂದರೆ ನೀವೊಬ್ಬರು ಮೆಜಿಷಿಯನ್, ಮತ್ತು ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಮನಿ ಫ್ಲೋ ಆಗ್ತಾ ಇದೆ, ಪ್ರೀತಿ ಫ್ಲೋ ಆಗ್ತಾ ಇದೆ. ನಿಮಗೆ ಡಿವೈನ್ ಪ್ರೀತಿ ಬರ್ತಾ ಇದೆ, ಡಿವೈನ್ ನಿಮ್ಮನ್ನು ಹೆಚ್ಚು ಪ್ರೀತಿಸ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಏನು ಈ ಭೌತಿಕ ಜಗತ್ತಲ್ಲಿ ಏನೇನು ಬೇಕು ಎಲ್ಲನೂ ನಿಮಗೆ ಸಾಧಿಸುವಂಥ ಶಕ್ತಿನ, ಆ ಬುದ್ಧಿಲಿ ಇನ್ಫಿನಿಟಿನ, ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಇನ್ಫಿನಿಟಿನ ಡಿವೈನ್ ನಿಮಗೆ
ತಂದು ಕೊಡ್ತಾ ಇದ್ದಾರೆ. ನೀವು ಎಲ್ಲಾನು ಅನುಭವಿಸ್ಬೋದು, ಯಾವುದನ್ನು ನೀವು ತ್ಯಾಗ ಮಾಡೋ ಹಾಗಿಲ್ಲ. ನಿಮ್ಮ ಜೀವನ ಹೇಗಿರ್ಬೇಕು ಅಂತ ನೀವು ಕೆತ್ತನೆ ಮಾಡ್ಕೊಳ್ಬಹುದು, ನೀವು ಬರ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾವುದೇ ಒಂದು ಹಳೆ ಪ್ಯಾಟ್ರನ್ ಆ ಮೌಢ್ಯ ಇಟ್ಕೊಂಡು ಬದುಕಲ್ಲ ನೀವು. ಆ, ನಿಮ್ಮ ದೃಷ್ಟಿಕೋನ, ನೀವು ನೋಡೋ ದೃಷ್ಟಿಕೋನ ಚೇಂಜ್ ಆಗ್ತಾ ಇದೆ ಅನ್ನೋದು. ನಿಮ್ಮದು ನಿಮ್ಮ ನೋಡಿ, ಈ ಕಾರ್ಡ್ ಬೀಳ್ತು ಏನಕ್ಕೆ ಅಂತ ಹೇಳಿದ್ರೆ, ಡಿವೈನು ನೀವು ಯಾರಿಗೆ ಏನು ಬ್ಲೆಸ್ಸಿಂಗ್ ಕೊಡ್ತೀರಾ ಅದು ನಿಮಗೆ ಒಂದು 10 ಪಟ್ಟಷ್ಟು ನಿಮಗೆ ವಾಪಸ್ಸು ರಿಟರ್ನ್ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿ ಆಗೋದ್ರಿಂದ ಯಾವುದೇ ಒಂದು ಕೆಟ್ಟ ಆಲೋಚನೆಗಳನ್ನ ಮಾಡಬಾರ್ದು, ಪಾಸಿಟಿವ್ ಆಗಿರ್ಬೇಕು. ಯಾಕಂದ್ರೆ ಆ ಶಕ್ತಿ ಅಷ್ಟು ಪವರ್ಫುಲ್ ಆಗಿರೋದ್ರಿಂದ ನೀವು ಕೆಟ್ಟದ್ ಮಾಡಿದ್ರು, ಕೆಟ್ಟದ್ ಅನ್ಕೊಂಡ್ರು ಆಗ್ಬಿಡುತ್ತೆ, ಒಳ್ಳೇದ್ ಅನ್ಕೊಂಡ್ರು ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಏನು ಯೋಚನೆ ಮಾಡ್ತೀರಾ ಅದು ಒಂದು ಪರಿಶುದ್ಧವಾಗಿರ್ಲಿ. ಯಾರಿಗಾದ್ರೂ ನೀವು ಬ್ಲೆಸ್ಸಿಂಗ್ ಮಾಡಿದ್ರೆ ಅದು ಒಳ್ಳೆ ರೀತಿಲಿ ಇರ್ಲಿ, ಆವಾಗ ನಿಮ್ಗೆ ಅದು 10 ಪಟ್ಟು ಬರುತ್ತೆ. ಇಲ್ಲ ಅಂದ್ರೆ ವಾಪಸ್ ನಿಮ್ಗೆ ಕೆಟ್ಟದ್ ಮಾಡಿದ್ರೆ ನಿಮ್ಗೆ ವಾಪಸ್ 10 ಪಟ್ಟು ಬರುತ್ತೆ. ಅದಕ್ಕೋಸ್ಕರ ಹುಷಾರಾಗಿ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಆಗಲಿ, ಆಲೋಚನೆಗಳಾಗ್ಲಿ ಪರಿಶುದ್ಧವಾಗಿರ್ಬೇಕು ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ಪವರ್ಫುಲ್ ಇರುತ್ತೆ ನಿಮ್ಮ ಒಂದು ಇಂಟ್ಯೂಷನ್ ಪವರ್, ಆ ಒಂದು ಪ್ರಜ್ಞೆ, ಆ ಒಂದು ಅರಿವು ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ನಿಮ್ಮ ಯಾರಾದರೂ ಮದುವೆಗೆ ಆಫರ್ ಮಾಡಬಹುದು. ನೀವು ಮದುವೆ ಆಗುವಂಥ ಹುಡುಗ ಒಳ್ಳೆ ಸ್ವೀಟ್ ಹುಡುಗಿ ಅಥವಾ ಹುಡುಗ, ಸ್ವೀಟ್ ಗಾಯ್ಸ್ ಅಂತ ಬರ್ತಾ ಇದೆ. ಸ್ವೀಟ್ ಆಗಿರ್ತಾರೆ, ತುಂಬ ಒಳ್ಳೆಯವರಾಗಿರ್ತಾರೆ, ನಿಮ್ಮನ್ನ ಅರ್ಥಕೊಳ್ಳೋ ಅಂತ ಒಂದು ಗುಣ ಇರೋ ಅಂಥ ವ್ಯಕ್ತಿತ್ವ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮಗೆ ಡಿವೈನ್ನಿಂದ ಪ್ರೊಟೆಕ್ಷನ್ ಇದೆ. ಆ ಒಂದು ಪ್ರೀತಿಲಿ ಒಂದು ಫೈರು, ಒಂದು ಶಕ್ತಿ, ಒಂದು ಬದಲಾವಣೆ ನಿಮ್ಮಲ್ಲಿ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹ್ಯಾಪಿಯಾಗಿ, ಖುಷಿಯಿಂದ ಇನ್ಮುಂದೆ ನೀವು ಖುಷಿನ ಅಟ್ರಾಕ್ಟ್ ಮಾಡ್ತೀರಾ. ಅಬಂಡನ್ಸ್ನ ನೋಡಿ, ಇಲ್ಲೂ ಪೆಂಟಿಕಲ್ಸ್ ಇದೆ, ಇಲ್ಲಿ ದ್ರಾಕ್ಷಿಗಳಿದೆ. ಅಂದ್ರೆ ಆ ಒಂದು ವಿಟಮಿನ್ ಸಿ ತುಂಬ ರಿಚ್ನೆಸ್, ಆ ರಿಚ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಪೆಂಟಿಕಲ್ಸ್ ಆಗಿರ್ಬೋದು, ಮನಿ ಫ್ಲೋ ಆಗ್ತಾ ಇರುತ್ತೆ, ಇನ್ನು ಅದನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಆ ಒಂದು ಸಮೃದ್ಧಿನ, ಸಂತೋಷನ, ಅದನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಪ್ರೀತಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಡಿವೈನ್ ಪ್ರೀತಿನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಆ ಡೋರ್ ನಿಮಗೆ ಓಪನ್ ಆಗಿದೆ. ಇಷ್ಟು ದಿನ ಏನು ನೀವು ತುಂಬ ಬಳಲಿದ್ರಿ, ನೊಂದಿದ್ರಿ, ನೋಡಿ ಇಲ್ಲೆಲ್ಲ ಗಾಯಗಳು ಮಾಡ್ಕೊಂಡಿದ್ದೀರಾ, ಅದೆಲ್ಲಾನು ನಿಮಗೆ ಇನ್ನು ಮುಂದೆ ಒಂದು ರೆಸ್ಟ್ ಎಲ್ಲಾನು ಇದೆ. ಈ ಸಂಭ್ರಮನ, ಸಮೃದ್ಧಿನ ಅದನ್ನ ಚೆನ್ನಾಗಿ ಉಂಡು ರೆಸ್ಟ್ ಮಾಡೋ ಥರ ನಿಮಗೆ ಆ ಒಂದು ನಿಮ್ಮ ಶ್ರಮಕ್ಕೆ ಡಿವೈನ್ ನಿಮಗೆ ಆ ಒಂದು ಅಬಂಡನ್ಸ್ನ, ಆ ಒಂದು ಇನ್ಫಿನಿಟಿನ ನಿಮಗೆ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಪ್ರೀತಿಲಿ, ಆ ಜ್ಞಾನದಲ್ಲಿ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಪ್ರತಿಯೊಂದು ನೀವು ಆರಾಮಾಗಿ ಅದನ್ನ ಎಂಜಾಯ್ ಮಾಡೋ ಥರ ಅದನ್ನ ನಿಮಗೆ ಆ ಒಂದು ಜ್ಞಾನ ಸಿದ್ಧಿ ಆಗೋ ಹಂಗೆ ಕೊಡ್ತಾ ಇದ್ದಾರೆ. ಮತ್ತೆ ನಿಮ್ಗೆ ಇನ್ನೂ ಒಂದು ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್ ಎರಡೂ ಬಂದಿದೆ. ಅಂದ್ರೆ ನೋಡಿ, ನೋಡಿ ಇಲ್ಲೂ ಪೆಂಟಿಕಲ್ಸ್ ಮತ್ತೆ ಇಲ್ಲೂ ಪೆಂಟಿಕಲ್ಸ್, ಎಷ್ಟು ಅದ್ರಲ್ಲಿ ಸಮೃದ್ಧಿ ಆಗ್ತಾ ಇದ್ದೀರಾ. ಅದೇ 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 ಟ್ರೂ. ಅಂದ್ರೆ ದುಡ್ಡು ಅಥವಾ ಸಕ್ಸಸ್ ಒಂದೇ ಅಲ್ಲ, ದುಡ್ಡು ಒಂದೇ ಸಕ್ಸಸ್ ಅಲ್ಲ. ಹ್ಯಾಪಿನೆಸ್, ಆ ಸಂತೋಷ ಪಡೋದು ನಿಮಗೆ ಸಕ್ಸಸ್ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ದುಡ್ಡು ಬಂದ್ಬಿಟ್ರೆ ನಾವು ಸಕ್ಸಸ್ ಆಗಿದ್ದೀವಿ ಅಂತ ಅಲ್ಲ, ಆ ದುಡ್ಡಿಂದ ನಾವು ಎಷ್ಟು ಹ್ಯಾಪಿನೆಸ್ನೂ ನಾವು ಸಂಪಾದನೆ ಮಾಡಬೇಕು. ಆ ಖುಷಿ ಪ್ರತಿಯೊಂದರಲ್ಲೂ ನಾವು ಆ ಒಂದು ಖುಷಿನ ತಗೊಂಡು ಬರಬೇಕು, ಅಚ್ಚರಿನ ತಗೊಂಡು ಬರಬೇಕು. ಅಲೆಗಳು ಬರ್ತಾ ಇದೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಕಪ್ ಕಾಫಿ ಇಟ್ಕೊಂಡು ಆ ಅಲೆಗಳು, ಆ ನೀರನ್ನ, ಆ ಅಲೆಗಳು ಹೆಂಗ್ ಬರ್ತಾ ಇದೆ, ವಾ ಏನಿದು, ಆ ಅಲೆ ಹೆಂಗ್ ಬರ್ತಾ ಇದೆ, ಏನು ಆ ಒಂದು ಖುಷಿನ, ಅಚ್ಚರಿನ ಅದನ್ನ ನಿಮ್ಮ ಜೀವನಕ್ಕೆ
ಇನ್ನು ಮುಂದೆ ನೀವು ಅಳವಡಿಸ್ಕೊಳ್ತಾ ಇದ್ದೀರಾ. ಪ್ರತಿಯೊಂದರಲ್ಲೂ ನೀವು ಒಂದು ಹ್ಯಾಪಿನೆಸ್ನ ಒಂದು ರೊಮ್ಯಾಂಟಿಸೈಸ್ ಮಾಡೋದು, ಆ ಒಂದು ನಿಮ್ಮ ಪ್ರೆಸೆಂಟ್ ಮೂಮೆಂಟ್ನ ರೊಮ್ಯಾಂಟಿಸೈಸ್ ಮಾಡೋದು, ಅದನ್ನು ಹೆಂಗೆ ಆ ಮೂಮೆಂಟ್ನ ನೀವು ಹೆಂಗೆ ಚೇಂಜ್ ಮಾಡ್ತೀರಾ, ಈ ಥರ ಇಂದ ಶಿಫ್ಟ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದ್ದೀರಾ. ಯಾವುದೇ ಒಂದು ಮೌಢ್ಯಗಳಿಗೆ ನೀವು ಇನ್ನು ಮುಂದೆ ಅದೇನು ಸೊಪ್ಪು ಹಾಕೋದು ಮಣೆ ಹಾಕೋದು ಅಂತ ಬರ್ತಾ ಇದೆ, ಅದು ಹಾಕಲ್ಲ. ನಿಮ್ಮ ಆತ್ಮನ ನೀವು ಖುಷಿ ಪಟ್ಕೊಳ್ಳೋದು, ಒಂದು ಪ್ರಾಣಿನ ನೀವು ಪ್ರೀತಿ ಮಾಡೋದಿರ್ಬೋದು, ನಿಮ್ಮ ಜೊತೆಯಲ್ಲಿರೋರನ್ನ ಒಂದು ಪ್ರೀತಿ ಭಾವನೆಯಿಂದ ನೋಡೋದಿರ್ಬೋದು, ಪ್ರತಿಯೊಬ್ಬರಲ್ಲೂ ನೀವು ಒಂದು ಪಾಸಿಟಿವ್ನ, ಅವರಲ್ಲಿ ಏನು ಪಾಸಿಟಿವಿಟಿ ಇರುತ್ತೆ ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ, ಅದನ್ನು ನೀವು ಅಪ್ರಿಷಿಯೇಟ್ ಮಾಡ್ತೀರಾ. ನಿಮ್ಮಲ್ಲಿ ಇದು ಚೆನ್ನಾಗಿದೆ, ಇದು ನಿಮ್ಮಲ್ಲಿ ತುಂಬ ನನಗೆ ಇಷ್ಟ ಆಯಿತು, ನಿಮ್ಮಲ್ಲಿ ಈ ಗುಣ ನನಗೆ ಇಷ್ಟ ಆಯಿತು ಅಂತ. ಫಸ್ಟ್ ಆದರೆ ಎಲ್ಲನೂ ನಷ್ಟದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರಿ. ಇನ್ನು ಮುಂದೆ ಅದೇ ಹೇಳಿದ್ನಲ್ಲ, ಉಪೇಂದ್ರ ಅವರು ಹೇಳಿದ್ದು ಡೈಲಾಗು, ಈ ಪ್ರಪಂಚ ಸರಿ ಇಲ್ಲ, ನಾನು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದೆಲ್ಲ ಅಲ್ಲ. ಇನ್ನು ಮುಂದೆ ಎಲ್ಲನೂ ಚೆನ್ನಾಗಿದೆ, ಈ ಪ್ರಪಂಚ ತುಂಬಾನೇ ಸುಂದರವಾಗಿದೆ, ನಾನು ಸುಂದರವಾಗಿದ್ದೀನಿ, ಬೇರೆಯವರು ಚೆನ್ನಾಗಿ ಸುಂದರವಾಗಿದ್ದಾರೆ ಅನ್ನೋ ಆ ಒಂದು ನಿಮ್ಮ ನೋಟ ಬದಲಾವಣೆ ಆಗ್ತಾ ಇದೆ. ಆ ಒಂದು ಜ್ಞಾನ ನಿಮ್ಮಲ್ಲಿ ಸಿದ್ಧಿ ಆಗ್ತಾ ಇದೆ, ಆ ಡೋರ್ ನಿಮಗೆ ಓಪನ್ ಆಗ್ತಾ ಇದೆ ಅನ್ನೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು, ಇಲ್ಲಿ ಡಿವೈನ್, ಇಲ್ಲೂ ಪಕ್ಷಿ ಇದೆ. ಅಂದ್ರೆ ನೀವು ಬೇರೆಯವ್ರಿಗೆ ನಿಮ್ಮ ಒಂದು ಈ ಕಷ್ಟದ ರೀತಿ ಹೇಳೋ ಥರ, ಆ ಥರ ಒಂದು ಪರಿವರ್ತನೆ, ಬೇರೆಯವ್ರಿಗೆ ಒಂದು ಮಾರ್ಗದರ್ಶನ ನೀಡೋ ಅಂತ, ನಾನು ಈ ಥರ ಕಷ್ಟದಲ್ಲಿದ್ದೆ, ಇಲ್ಲಿಂದ ಹಿಂಗೆ ಬಂದೆ, ಪರವಾಗಿಲ್ಲ, ನಿಮಗೂ ಎಲ್ಲ ಸರಿ ಹೋಗುತ್ತೆ, ಭಗವಂತ ಎಲ್ಲ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಲೆವೆಲ್ಗೆ ನೀವು ಚೇಂಜ್ ಆಗ್ತೀರಾ. ಅಷ್ಟು ಒಂದು ನಿಮ್ಮ ಒಂದು ಏನು ಕನಸು, ನಿಮ್ಮ ಈ ವ್ಯಕ್ತಿ ಒಂಥರ ಕನಸು ಕಾಣೋವಂಥ ವ್ಯಕ್ತಿ, ತುಂಬ ಸ್ವೀಟ್ ಪರ್ಸನ್, ಏನಾದರೂ ಒಂದು ಹೊಸತನ್ನ ಪ್ರಯತ್ನ ಮಾಡೋವಂಥ ವ್ಯಕ್ತಿ. ಆ ರೀತಿ ನೀವು ಒಂದು ಸ್ವೀಟ್ ಪರ್ಸನ್ ಆಗಿ ನಿಮ್ಮ ಕನಸುಗಳನ್ನ, ಏನು ಇಷ್ಟು ದಿನ ನಾನು ಆಗಿರ್ಬೇಕು, ಹೀಗಿರಬೇಕು, ಹಿಂಗೆ ಮಾಡಬೇಕು ಅಂತ ಏನು ಅಂದ್ಕೊಳ್ತಿದ್ರಿ, ಅದನ್ನೆಲ್ಲ ನೀವು ಮಾಡೋ ಅಂಥ, ಅದನ್ನು ಕ್ರಿಯೇಟ್ ಮಾಡೋ ಅಂಥ ಮೆಜಿಷಿಯನ್ ನೀವು ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಈ 11 ಅಂತ ಹೇಳಿದ್ರೆ ನಿನ್ನೆ 11 ಡೇಟು, ಮತ್ತು ಸಂಡೇ ನಂಬರ್ 1, ಜನವರಿ ಮಂತ್ 1, ಮತ್ತು 11 ಟೈಮಿಂಗಲ್ಲಿ ನಿಮಗೆ ಈ ಡೋರ್ ಓಪನ್ ಆಗ್ತಾ ಇದೆ ಅನ್ನೋದನ್ನ, ನಿಮ್ಮ ದೃಷ್ಟಿಕೋನನ ನೀವು ಬದಲಾಯಿಸ್ಕೊಳ್ತಾ ಇದ್ದೀರಾ. ಇಷ್ಟು ದಿನ ನೀವು ನೋಡ್ತಾ ಇದ್ದಿದ್ದ ಪ್ರಪಂಚ ಬೇರೆ, ಇನ್ನು ಮುಂದೆ ನೋಡೋ ಪ್ರಪಂಚ ಬೇರೆ. ನೀವು ಬರೀ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದೇ ಅಲ್ಲ, ದುಡ್ಡು ತಾನಾಗೆ ನಿಮಗೆ ಫ್ಲೋ ಆಗಿ ಬರುತ್ತೆ, ನೀವು ಸಂತೋಷನೂ ಸಂಪಾದನೆ ಮಾಡ್ತೀರಾ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇರೋದು. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನೋಡಿ ಇಲ್ಲಿ ಫ್ಯೂಚರ್ 11, ಜನವರಿ ಮಂತ್, ಮತ್ತು ನಿನ್ನೆ 11, ಮತ್ತು ನಿನ್ನೆ ಸೂರ್ಯನ ನಂಬರ್ ಕೂಡ, ರವಿವಾರ ಸೂರ್ಯನ ನಂಬರ್ ಕೂಡ 1. 11 ಟೈಮಿಂಗಲ್ಲಿ ನಿಮಗೆ ಯಾವ ಒಂದು ಡೋರ್ ಓಪನ್ ಆಗ್ತಾ ಇದೆ, ಲೆಟ್ ಗೋ ಪಾಸ್ಟ್ ಆ್ಯಂಡ್ ಮೂವ್ ಫಾರ್ವರ್ಡ್ ಅಂತ ಅನ್ನೋದು ಬಂದಿದೆ ನಿಮಗೆ. ಹಳೆದನ್ನು ಬಿಟ್ಟು ಮುಂದೆ ಬನ್ನಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡೋಣ ನಿಮ್ಮ ಕಾರ್ಡ್ ಏನು ಬರುತ್ತೆ ಅಂತ. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಯಾವ ಒಂದು ಡೋರ್ ಓಪನ್ ಆಗಿದೆ ಈ 11 ಅಂತ ಹೇಳಿದ್ರೆ, ನಿನ್ನೆ 11 ಸಂಡೇ 11 ಆಗಿತ್ತಲ್ವ, 11 ಮತ್ತು 11 ಟೈಮಿಂಗಲ್ಲಿ ನಿಮಗೆ ಯಾವ ಡೋರ್ ಓಪನ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಏನು ನಿಮಗೆ ದ್ರೋಹ, ವಂಚನೆ, ನೋವು, ದುಃಖ ಈ ಥರ ಏನಾಗಿತ್ತು ಅದು ಎಂಡ್ ಆಗ್ತಾ ಇದೆ, ಮತ್ತು ನಿಮ್ಮ ಒಂದು
ಪ್ರಾರ್ಥನೆ ಭಗವಂತನಿಗೆ ಮುಟ್ಟಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ನೋವಿಂದ ನೀವು ಹೊರಬರ್ತಿದ್ದೀರಾ. ಇಲ್ಲಿ ನೋಡಿ ಫ್ಯೂಚರ್ ಕಡೆ ನಿಮ್ಮ ಮುಖ ಇದೆ. ಲೆಟ್ ಗೋ ಪಾಸ್ಟ್ ಆ್ಯಂಡ್ ಮೂವ್ ಫಾರ್ವರ್ಡ್. ಈ ಪಾಸ್ಟಲ್ಲಿ ನಿಮಗೆ ಏನೇ ಆಗಿದ್ರು ಅದರಿಂದ ಮುಂದೆ ಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಆದಷ್ಟು ಬೇಗ ಒಂದು ಸಮಾಧಾನ, ಸಂತೃಪ್ತಿ, ಒಂದು ತಾಯಿ ಪೋಷಿಸೋ ಹಾಗೆ ನಿಮಗೆ ಡಿವೈನಿಂದ ನಿಮಗೆ ಒಂದು ಪೋಷಣೆ ಸಿಗುತ್ತೆ. ಇಷ್ಟು ದಿನ ನಿಮಗೆ ಯಾರೆಲ್ಲ ನೋವು ಮಾಡ್ತಾಯಿದ್ರು, ನಿಮಗೆ ಏನು ರೆಕಗ್ನೈಸ್ ಆಗ್ತಿರ್ಲಿಲ್ಲ, ಇನ್ನು ಮುಂದೆ ನೀವು ನಿಮ್ಮ ಶ್ರಮ ಪರಿಶ್ರಮ ಏನಿತ್ತು, ನೀವೇನು ಕಷ್ಟಪಟ್ಟಿದ್ರಿ ಅದಕ್ಕೆ ನಿಮಗೆ ಒಂದು ರೆಕಗ್ನೈಸ್ ಸಿಗ್ತಾ ಇದೆ. ಒಂದು ಎಲ್ಲರೂ ಗುರುತಿಸೋ ಥರ ಆಗ್ತಾ ಇದ್ದೀರಾ ನೀವು ಇನ್ನು ಮುಂದೆ. ಇಷ್ಟು ದಿನ ನಿಮಗೆ ನಿರ್ಧಾರ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಕರೆಕ್ಟ್ ನಿರ್ಧಾರ, ಒಂದು ಗೊಂದಲದಲ್ಲಿ ಏನಿದ್ರಿ, ಆ ನಿರ್ಧಾರ ನೀವು ಏನು ನಿರ್ಧಾರ ಮಾಡಬೇಕು ಅನ್ನೋದೇ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ. ಯಾವ ದಾರಿಲಿ ಹೋಗ್ಬೇಕು ಏನು ಎತ್ತ ಅಂತ. ನೋಡಿ ಡಿವೈನ್ ಜೊತೆಲಿದ್ದಾರೆ. ನಿಮ್ಮ ನಿರ್ಧಾರ ಒಂದು ನಿಮ್ಮ ಭವಿಷ್ಯನ ನಿರ್ಧಾರ ಮಾಡುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದೀರಾ. ನೀವು ಏನು ನಿರ್ಧರಿಸ್ತೀರಾ ಅದು ನಿಮ್ಮ ಭವಿಷ್ಯನ ರೂಪಿಸುತ್ತೆ. ಇಷ್ಟು ದಿನ ನಿಮಗೆ ಯಾವ ದಾರಿಲಿ ಹೋಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ, ಏನು ಗೊತ್ತಿರಲಿಲ್ಲ. ಈಗ ಒಂದು ದಾರಿ ಗೊತ್ತಾಗಿದೆ. ಮೊದಲು ಇಲ್ಲಿ ನಿಂತ್ಕೊಂಡು ಯಾವ ದಾರಿಲಿ ಹೋಗ್ಲಿ, ಇಲ್ಲಿ ಹೋಗ್ಲಾ, ಅಲ್ಲಿ ಹೋಗ್ಲಾ, ಈ ಕಡೆ ಹೋಗ್ಲಾ ಅಂತ ಇದ್ರೆ ಇನ್ನು ಮುಂದೆ ನಿಮ್ಗೊಂದು ದಾರಿ ಗೊತ್ತಾಗಿದೆ. ಯಾಕಂದ್ರೆ ಡಿವೈನ್ ನಿಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಜ್ಞಾನನ ನೀವು, ನಿಮ್ಮ ಭವಿಷ್ಯನ ನೀವು ನಿರ್ಧಾರ ಮಾಡುವಂಥ ಶಕ್ತಿ ನಿಮಗೆ ಬಂದಿದೆ. ನೀವು ಒಂದು ನಿಮ್ಮ ಒಂದು ಶ್ರಮಕ್ಕೆ, ನಿಮ್ಮ ಒಂದು ನೀವು ಇನ್ನು ಮುಂದೆ ಫ್ಯೂಚರಲ್ಲಿ ಎಲ್ಲರೂ ನಿಮ್ಮ ಒಂದು ಕೆಲಸನ ಗುರುತಿಸಿ ಒಂದು ಪ್ರಶಂಸೆ ನೀಡುವಂಥ ವ್ಯಕ್ತಿಗಳಾಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸ್ಟಾರ್ ಆಗ್ತಾ ಇದ್ದೀರಾ ಅನ್ನೋದು. ಇಲ್ಲಿ ನೋಡಿ ಡೋರ್ ಕ್ಲೋಸ್ ಆಗಿದೆ. ನಿಮಗೆ ಏನು ರಿವಾರ್ಡ್ ಸಿಗಬೇಕು, ಏನು ಸಿಗಬೇಕು ಅದು ನಿಮ್ಮಿಂದ ಕ್ಲೋಸ್ ಆಗಿದ್ರೆ ಇನ್ನು ಮುಂದೆ ಅದು ಓಪನ್ ಆಗುತ್ತೆ. ನೋಡಿ ಇಲ್ಲೂ ಪ್ರೀತಿ ಇದೆ, ಅಂದರೆ ಡಿವೈನ್ ಪ್ರೀತಿ ಇದೆ ನಿಮ್ಮ ಹತ್ರ. ನೀವು ನೋಡಿ ಇಲ್ಲಿ ಶೈನ್ ಆಗ್ತಾ ಇದ್ದೀರಾ, ಶೈನ್ ಆಗ್ತೀರಾ. ನಿಮ್ಮನ್ನ ಗುರ್ತಿಸೋ ಅಂತ. ನೋಡಿ ಇಲ್ಲೂ ರೆಡ್ ಕೋಟ್ ಹಾಕೊಂಡಿದ್ದೀರಾ. ನೀವು ಇಲ್ಲಿ ಯಾರು ಗುರ್ತಿಸ್ದೆ ಗೇಟಿಂದ ಹೊರಗಡೆ ಇದ್ದೀರಾ. ನಿಮಗೆ ಏನು ಪ್ರಶಸ್ತಿ ಸಿಗಬೇಕು, ರಿವಾರ್ಡ್ ಸಿಗಬೇಕು ಅದು ನಿಮಗೆ ಸಿಗದೇ ಇರ್ಬೋದು. ಆದರೆ ಭಗವಂತ ನಿಮಗೆ ಏನು ಸಿಗಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ. ನೋಡಿ ಇಲ್ಲಿ ಎಲ್ಲರೂ ನಿಮ್ಮನ್ನು ಪ್ರಶಂಸಿಸ್ತಾ ಇರೋ ಥರ, ಗೌರವಿಸ್ತಾ ಇರೋ ಥರ, ನಿಮ್ಮ ಒಂದು ಏನಿದೆ ಒಂದು ಕ್ರಿಯೇಟಿವಿಟಿ ಇರ್ಬೋದು, ನಿಮ್ಮ ಕೆಲಸನ ಯಾರು ಇಷ್ಟು ದಿನ ಗುರ್ತಿಸ್ದೇ ಇಲ್ಲದೆ ಇರ್ಬೋದು, ಇನ್ನು ಮುಂದೆ ನಿಮಗೆ ಗುರ್ತಿಸೋ ಥರ ಆಗುತ್ತೆ. ನೋಡಿ ಇಲ್ಲಿ ನನ್ನ ಶ್ರಮಕ್ಕೆ ಇದನ್ನ ಯಾರು ಗುರ್ತಿಸ್ತಾ ಇಲ್ಲ ಅಂತ ನೋವು ಪಡ್ತಾ ಇದ್ದೀರಾ. ಇಲ್ಲಿ ನೋಡಿ ನಾನಿದ್ದೀನಿ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮಗೆ ಏನು ಪ್ರಶಂಸೆ ಸಿಗಬೇಕು, ಗೌರವ ಸಿಗಬೇಕು ಅದು ನಾನು ಕೊಟ್ಟೇ ಕೊಡ್ತೀನಿ ಅನ್ನೋದನ್ನ ಡಿವೈನ್ ನಿಮಗೆ ಹೇಳ್ತಾ ಇದ್ದಾರೆ. ಆ ಡೋರ್ ನಿಮಗೆ ಓಪನ್ ಆಗ್ತಾ ಇದೆ. ನೀವು ಎಲ್ಲರೂ ಗುರ್ತಿಸುವಂಥ ವ್ಯಕ್ತಿಗಳಾಗ್ತಾ ಇದ್ದೀರಾ. ನಿಮ್ಮ ಒಂದು ಶ್ರಮ, ನಿಮ್ಮ ಒಂದು ಪರಿಶ್ರಮನ ಗುರ್ತಿಸುವಂಥ ವ್ಯಕ್ತಿಗಳು, ಪ್ರಶಂಸಿಸುವಂಥ ವ್ಯಕ್ತಿಗಳು ಇನ್ನು ಮುಂದೆ ನಿಮಗೆ ಸಿಗ್ತಾರೆ. ಆ ಸಂತೃಪ್ತಿ ಸಮಾಧಾನ ನಿಮಗೆ ದೊರೆಯುತ್ತೆ. ಆ ತಾಯಿಯ ಒಂದು ಲಾಲನೆ ಪಾಲನೆ ಪೋಷಣೆ, ಭಾವನಾತ್ಮಕವಾಗಿ ನಿಮಗೆ ಏನು ಪ್ರೀತಿ ದೊರೆಯಬೇಕು ಅದು ನಿಮಗೆ ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಒಂದು ಹಾರ್ಡ್ ವರ್ಕಿಂದ ನೀವು ನಿಮಗೆ ಏನು ಇಷ್ಟು ದಿನ ನಿಮಗೆ ಏನು ಪ್ರಶಂಸೆ ಏನು ಸಿಗ್ತಾ ಇರಲಿಲ್ಲ ಅದು ನಿಮಗೆ ಸಿಗ್ತಿದೆ. ಎಲ್ಲರೂ ಗುರ್ತಿಸುವಂಥ ವ್ಯಕ್ತಿಗಳಾಗ್ತಾ ಇದ್ದೀರಾ. ನಿಮ್ಮನ್ನ ನೀವು ಗುರ್ತಿಸ್ಕೊಳ್ತಾ ಇದ್ದೀರಾ. ನೋಡಿ ಇಲ್ಲಿ ನಿಮಗೆ ಡಿವೈನು ಒಂದು ಹೂವಿನ ಕಮಾನ್ ಹಾಕಿ ನಿಮ್ಮ ದಾರಿಲಿ ಏನು ಆಬ್ಸ್ಟಿಕಲ್ಸ್ ಎಲ್ಲ ಏನಿತ್ತು ಅದನ್ನು ತೆರವು ಮಾಡಿ ನಿಮಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ಒಂದು ಹೊಸ ಹಾದಿಗೆ. ಈ ಥರ ನಿಮಗೆ ಒಂದು ಪ್ರಶಂಸೆ ಸಿಗುತ್ತೆ. ಆ ಡೋರ್ ನಿಮಗೆ ಓಪನ್ ಆಗ್ತಾ ಇದೆ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ.
ಇಷ್ಟು ದಿನ ನಿಮಗೆ ಏನು ಬ್ಯಾಕ್ ಸ್ಟ್ಯಾಬಿಂಗು ಈ ಥರ ಟಾಕ್ಸಿಕ್ ಪೀಪಲ್ ಏನಿದ್ರು ಅದು ಇನ್ನು ಮುಂದೆ ಪ್ರೀತಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ನೋಡಿ ಇಲ್ಲಿ ಇದು ಕ್ವೀನ್ ಆಫ್ ಕಪ್ಸ್. ಆ ಪ್ರೀತಿ ಎಲ್ಲರಲ್ಲೂ ನೀವು ಇನ್ನು ಮುಂದೆ ಆ ಪ್ರೀತಿನ ಕಾಣ್ತೀರಾ. ಆ ಭಾವನಾತ್ಮಕ ಸಂಬಂಧ ಏನು ಇತ್ತು ಅದು ನಿಮಗೆ ಪ್ರೀತಿಗೆ ಕನ್ವರ್ಟ್ ಆಗ್ತಾ ಇದೆ. ಈ ಏನು ಕಲ್ಲುಗಳ ಕೆಟ್ಟದೇನಿತ್ತು ಅದೆಲ್ಲ ಹೋಗಿ ನಿಮಗೆ ಒಳ್ಳೆ ಡೋರ್ ಓಪನ್ ಆಗ್ತಾ ಇದೆ. ಅದು ಯಾವ ಥರದ ಡೋರು? ಒಂದು ತಾಯಿಯಾಗಿ ನಿಮಗೆ ಒಂದು ಪ್ರಶಂಸೆ ನೀಡುವಂಥದ್ದು, ಒಂದು ಗೌರವಿಸುವಂಥದ್ದು, ಒಂದು ಪ್ರೀತಿ ಕೊಡುವಂಥದ್ದು, ಆ ತೃಪ್ತಿ, ಸಮಾಧಾನ, ಸಂತೃಪ್ತಿ ಅದು ಸಿಗುವಂಥದ್ದು. ನಿಮ್ಮ ಒಂದು ಮೂನ್ ಎನರ್ಜಿ ಹೋಗಿ ಒಂದು ಸನ್ ಎನರ್ಜಿ ಬರ್ತಾ ಇದೆ. ಇಷ್ಟು ದಿನ ನಿಮಗೆ ಏನು ನಿರ್ಧಾರ ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ, ಒಂದು ಗೊಂದಲದಲ್ಲಿದ್ದರೆ ಯಾವ ವ್ಯಕ್ತಿ ಜೊತೆ ನಾನು ಸೇರಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಟಾಕ್ಸಿಕ್ ಪೀಪಲ್ಸ್ ನಿಮ್ಮ ಸರೌಂಡಿಂಗಲ್ಲಿದ್ದರು, ನಿಮ್ಮ ಬೆನ್ನಿಂದನೇ ಚೂರಿ ಹಾಕೋದು, ದ್ರೋಹ ಮಾಡೋದು, ನಿಮಗೆ ನೋವು ಬಗೆಯುವಂಥದ್ದಿತ್ತು. ಅದೆಲ್ಲ ಹೋಗಿ ನಿಮ್ಮ ಒಂದು ಪರಿಶ್ರಮನ ಯಾರು ಗುರುತಿಸ್ತಾ ಇರಲಿಲ್ಲ. ಎಲ್ಲ ಕಡೆನೂ ಬಾಗ್ಲು ಹಾಕಿರ್ತಾ ಇತ್ತು. ನೋಡಿ ಇಲ್ಲಿ, ಇಲ್ಲೂ ಫ್ಲವರು ಕಮಾನ್ ಇದೆ, ಇಲ್ಲೂ ಇದೆ, ಇಲ್ಲಿ ಲಾಕ್ ಆಗಿದೆ, ಇದು ಓಪನ್ ಇದೆ. ನಿಮಗೆ ಒಂದು ಗೌರವ ಏನು ಸಿಗಬೇಕು ಅದು ನಿಮಗೆ ಸಿಗ್ತಿರ್ಲಿಲ್ಲ. ಇನ್ನು ಮುಂದೆ ನಿಮ್ಮನ್ನ ಗುರುತಿಸಿ ನಿಮಗೆ ಒಂದು ಆ ಕಲ್ಲುಗಳೇನಿದೆ ಆ ಕಲ್ಲುಗಳನ್ನೆಲ್ಲ ಸರಿಸಿ ನಿಮಗೆ ಡಿವೈನ್ ನಿಮಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಆ 11 ಒಂದು ಪೋರ್ಟಲ್ ನಿಮಗೆ ಆ ದಾರಿ ಸಿಗ್ತಾ ಇದೆ. ಎಂಥ ದಾರಿ ಇದು? ಪ್ರಶಂಸಿಸೋದು. ನೋಡಿ ಇಲ್ಲೆಲ್ಲ ನಿಮ್ಮದು ಸೆಲ್ಫಿ ತಗೊಳ್ತಾ ಇದ್ದಾರೆ, ನಿಮ್ಮನ್ನ ಒಂದು ಗೌರವಿಸ್ತಾ ಇದ್ದಾರೆ. ನಿಮ್ಮ ಒಂದು ಆ ಪರಿಶ್ರಮಕ್ಕೆ, ನಿಮ್ಮ ಒಂದು ಏನು ನಿಮ್ಮ ಕೆಲಸದಲ್ಲಿ ನೀವು ಶ್ರಮ ಪಟ್ಟಿದ್ರೆ ನಿಮ್ಮನ್ನ ಗುರುತಿಸುವಂಥ ಜನ, ನಿಮಗೆ ಪ್ರಶಂಸೆ ಅವಾರ್ಡು ಕೊಡೋವಂಥ ಜನ, ಆ ಒಂದು ಖುಷಿ ನಿಮ್ದು ಆಗ್ತಾ ಇದೆ. ಅದು ಆದಷ್ಟು ಬೇಗ ನಿಮಗೆ ಬರ್ತಾ ಇದೆ. ಈ ಮೂನ್ ಎನರ್ಜಿ ಹೋಗಿ ಸನ್ ಎನರ್ಜಿ ನಿಮಗೆ ಬರ್ತಾ ಇದೆ. ಆ ಖುಷಿ ನೋಡಿ, ಇಲ್ಲೂ ಸನ್ಫ್ಲವರ್ ಇದೆ. ಆ ಒಂದು ಪ್ರೀತಿ, ಸಂತೋಷ, ಪೆಂಟಿಕಲ್ಸ್, ಫ್ಯಾಮಿಲಿಯಿಂದ ಪ್ರೀತಿ ಎಲ್ಲನೂ ನಿಮಗೆ ಸಿಗ್ತಾ ಇದೆ. ಅದು ಸ್ಥಿರವಾಗಿ ಉಳಿಯುತ್ತೆ. ನೀವು ಇನ್ನು ಮುಂದೆ ಈ ಥರ ತಲೆ ಎತ್ತಿ ನಡಿತೀರಾ. ನಿಮ್ಮ ಗ್ರೋತ್ ಆ ಥರ, ನಿಮ್ಮ ತಲೆ ಎತ್ತಿ ನಡೆಯೋ ಥರ ನಿಮಗೆ ಆ ಗ್ರೋತ್ ಸಿಗುತ್ತೆ. ನೀವು ಸ್ಟಾರ್ ಆಗಿ ಮಿನುಗ್ತೀರಾ. ನೋಡಿ, ಯಾವಾಗಲೇ ಹೇಳಿದ್ನಲ್ಲ ಸ್ಟಾರ್ ಆಗ್ತಿದ್ದೀರಾ ಅಂತ. ನೀವು ಸ್ಟಾರ್ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಡೆವಿಲ್ ಎನರ್ಜಿ ಹೋಯ್ತು. ನೀವು ಸ್ಟಾರ್ ಆಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ನಿಮ್ಮನ್ನ ನೀವು ಈ ಥರ ಚೇಂಜ್ ಮಾಡ್ಕೊಳ್ತೀರಾ, ಮಿರರಿಂಗ್ ಮಾಡ್ಕೊಳ್ತೀರಾ. ಏನು ನಾನು ಯಾವ ರೀತಿ ಹೀಗೆ ಕ್ಲೋಸ್ ಆಗಿತ್ತಲ್ಲ, ಏನು ಹೆಂಗೆ ನಾನು ಅದರಿಂದ ಆಚೆ ಬರೋದು, ಏನು ಎತ್ತ ಅಂದ್ಬಿಟ್ಟು ಒಂದು ಆತ್ಮಾವಲೋಕನ ಮಾಡ್ಕೊಳ್ತೀರಾ. ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ತೀರಾ. ಆ ಡೋರು ಓಪನ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸಂತೃಪ್ತಿ, ಸಮಾಧಾನ, ಸಂತೋಷ, ನಿಮಗೆ ಸಿಗ್ಬೇಕಾಗಿರೋ ಪ್ರಶಂಸೆ, ಗೌರವ, ಪ್ರೀತಿ ಎಲ್ಲಾನು ಡಿವೈನ್ ನಿಮಗೆ ತಂದು ಕೊಡ್ತಾ ಇದ್ದಾರೆ. ಆ ಡೋರ್ ಓಪನ್ ಆಗಿದೆ. ಇಲ್ಲಿ ಇಷ್ಟು ದಿನ ಏನು ಈ ಡೋರ್ ಓಪನ್ ಆಗಿತ್ತು, ಇನ್ನು ಮುಂದೆ ಆ ಡೋರ್ ನಿಮಗೆ ಓಪನ್ ಮಾಡಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲೂ ಸನ್ಫ್ಲವರ್ ಇದೆ, ಇಲ್ಲೂ ಸನ್ಫ್ಲವರ್ ಇದೆ. ಯಾರೆಲ್ಲ ಈ ಫ್ಯೂಚರ್ ಈ ಒಂದು ಕಾರ್ಡ್ನ, ಇದು ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ. ನೋಡಿ, ನಂಬರ್ ಕೂಡ 11. ಈಗ ರೀಡಿಂಗ್ ಮಾಡ್ತಾ ಇರೋದು ನಾವು 11 ಟೈಮಿಂಗು, 11 ಡೇಟು, ಮತ್ತು ನಿನ್ನೆ ಸಂಡೇ ಆಗಿರೋದ್ರಿಂದ ಸೂರ್ಯಗ್ರಹದ ನಂಬರು 1, ಮತ್ತು ಜನವರಿ ಮಂತ್ ಮೊದಲನೇ ತಿಂಗಳು ಎಲ್ಲನೂ 1 ನಿಮಗೆ ಈ ಒಂದು ಕಷ್ಟ, ನಷ್ಟ, ದ್ರೋಹ ಇವೆಲ್ಲ ಬಂದಾಗಿ ಇನ್ನು ಮುಂದೆ ಆ ಡೋರ್
ಕ್ಲೋಸ್ ಆಗುತ್ತೆ. ಅದನ್ನು ನೀವು ಹಿಂದೆ ಬಿಟ್ಟು ಮುಂದೆ ಬರ್ತಾ ಇದ್ದೀರಾ. ನಿಮಗೆ ಒಂದು ದೊಡ್ಡ ನನಗೀಗ ಇದು ಬರ್ತಾ ಇದೆ, ಏನಂದರೆ ಶನೇಶ್ವರ ಸ್ವಾಮಿ ಇಂದ ನೀವು ತುಂಬ ಒಂದು ಶನಿ ಹೆಗ್ಲೆ ಇರ್ದ ಅಂತಾರಲ್ವ, ಆ ಥರ ಒಂದು ತುಂಬ ಕಷ್ಟಗಳನ್ನ ಅನುಭವಿಸಿ ಆಮೇಲೆ ಶನೀಶ್ವರ ಸ್ವಾಮಿನೇ ನಿಮಗೆ ಒಂದು ವೆಲ್ಕಮ್ ತುಂಬ ಚೆನ್ನಾಗಿ ನಿಮಗೆ ಗ್ರೋತ್ ಕೊಡ್ತಾರೆ. ಆ ರೀತಿ ನಿಮಗೆ ಆ ಗ್ರೋತ್, ಆ ಪ್ರಶಂಸೆ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.